ಯಾವ ಸೈಟ್ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ತಂದಿತ್ತು, ಯಾವ ಹಗರಣ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿತ್ತು, ಯಾವ ಮುಡಾಕೆ ಸಿದ್ದರಾಮಯ್ಯರ ಇಡೀ ಕುಟುಂಬಕ್ಕೆ ಕಂಟಕ ತಂದಿತ್ತು, ಅದೇ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದಲ್ಲಿ ಏಟು ಆಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ತಮಗೆ ಮುಡಾ ನೀಡಿದ್ದಂತ 14 ಸೈಟ್ಗಳನ್ನು ವಾಪಸ್ ಕೊಡೋದಾಗಿ ಪತ್ರ ಬರೆದಿದ್ದು ಮತ್ತೊಂದು ಸಂಚಲನ ಸೃಷ್ಟಿಯಾಗಿದೆ. ಮುಡಾ ಹಗರಣಕ್ಕೆ ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆ ರಣರೋಚಕ ತಿರುವು. 14 ಸೈಟ್ಗಳನ್ನು ವಾಪಸ್ ಕೊಡುವುದಾಗಿ ಸಿದ್ದರಾಮಯ್ಯ ಪತ್ನಿ ಪತ್ರ. ಪತ್ನಿ ಪಾರ್ವತಿ ಪತ್ರ ಮತ್ತು ನಿರ್ಧಾರವನ್ನು ಗೌರವಿಸಿದ ಸಿದ್ದರಾಮಯ್ಯ. ಮುಡಾ ಹಗರಣದಲ್ಲಿ ಇಡಿ ಎಂಟ್ರಿ ಕೊಡ್ತಿದ್ದಂತೆಯೇ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇಂತಹದ್ದೊಂದು ತಿರುವಿಗೆ ಈ ಪ್ರಕರಣ ಸಾಕ್ಷಿಯಾಗುತ್ತೆ ಅನ್ನೋದನ್ನ ಊಹೆ ಮಾಡೋಕೋ ಆಗದಷ್ಟು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಅದಕ್ಕೆ ಕಾರಣವಾಗಿದ್ದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬರೆದ ಪತ್ರ. ನಿನ್ನೆ ದಿಢೀರ್ ಬೆಳವಣಿಗೆಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಮುಡಾಗೆ ಪತ್ರ ಬರೆದಿದ್ದಾರೆ. ಮುಡಾದಿಂದ ಪರಿಹಾರವಾಗಿ ಸಿಕ್ಕಿದ 14 ಸೈಟ್ಗಳನ್ನು ವಾಪಸ್ ಮಾಡುವುದಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮುಡಾ ಆಯುಕ್ತರಿಗೆ ಬರೆದ ಪತ್ರದಲ್ಲಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವಂತೆ ಸಿಎಂ ಪತ್ನಿ ಪಾರ್ವತಿ ಮನವಿ ಮಾಡಿದ್ದಾರೆ. ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನ ಪ್ರಾಧಿಕಾರವು ಭೂ ಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ನನಗೆ ಮಂಜೂರು ಮಾಡಲಾದ 14 ನಿವೇಶನಗಳನ್ನು ಹಿಂದಿರುಗಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ವಿಸ್ತೀರ್ಣದ ನನ್ನ ಜಮೀನನ್ನ ಪ್ರಾಧಿಕಾರ ಭೂ ಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರವಾಗಿ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ವಿವಿಧ ಅಳತೆಯ 14 ನಿವೇಶನಗಳನ್ನು ಮಂಜೂರು ಮಾಡಿರೋದು ನಿಮಗೆ ತಿಳಿದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನನ್ನ ಪರವಾಗಿ ಕಾರ್ಯಗತಗೊಳಿಸಿದ 14 ನಿವೇಶನಗಳ ಕ್ರಯಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸಲು ಮತ್ತು ಹಿಂದಿರುಗಿಸಲು ಬಯಸುತ್ತೇನೆ. ಇಷ್ಟೇ ಅಲ್ಲ, ಮತ್ತೊಂದು ಭಾವನಾತ್ಮಕ ಪತ್ರ ಬರೆದಿರೋ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ನನಗೆ ಈ ಸೈಟ್ಗಳು ಭೂಮಿ ತೃಣಕ್ಕೆ ಸಮಾನ. ನನ್ನ ಪತಿಯ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಅಂತಾನೂ ಮನವಿ ಮಾಡಿದ್ದಾರೆ. ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ನೈತಿಕತೆಯನ್ನ ವ್ರತದಂತೆ ಪಾಲಿಸಿಕೊಂಡು ಬಂದವರು. ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು. ನಾನೆಂದು ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನ ಬಯಸಿದವಳಲ್ಲ. ಮೈಸೂರಿನ ಮುಡಾ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ. ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಬು ಪಡೆದ ನಿವೇಶನಗಳು ಇಷ್ಟೊಂದು ರಾದ್ಧಾಂತವಾಗುತ್ತದೆ. ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಅನ್ನೋದನ್ನ ನಾನು ಊಹಿಸಿದವಳು ಅಲ್ಲ. ನನಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ, ಘನತೆ, ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ. ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನೂ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮುಡಾದ 14 ನಿವೇಶನಗಳನ್ನು ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ. ತಮ್ಮ ಪತ್ನಿ ಸೈಟ್ ವಾಪಸ್ ಮಾಡಿದ ಬಗ್ಗೆ ಮುಡಾಗೆ ಪತ್ರ ಬರೆದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಮುಡಾ ನಿವೇಶನಗಳನ್ನು ನನ್ನ ಪತ್ನಿ ಹಿಂತಿರುಗಿಸಿದ್ದಾರೆ. ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರದಿಂದ ನೊಂದು ಪತ್ನಿ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ. ಮೈಸೂರಿನ ಮುಡಾ ಭೂಸ್ವಾಧೀನ ನಡೆಸದೆ ವಶಕ್ಕೆ ಪಡೆದಿದ್ದ ಜಮೀನಿಗೆ ಪರಿಹಾರ ರೂಪದಲ್ಲಿ ನೀಡಿದ್ದ ನಿವೇಶನಗಳನ್ನು ನನ್ನ ಪತ್ನಿ ಪಾರ್ವತಿ ಹಿಂತಿರುಗಿಸಿದ್ದಾರೆ. ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ವಿರೋಧ ಪಕ್ಷಗಳು ಸುಳ್ಳು ದೂರನ್ನು ಸೃಷ್ಟಿಸಿ ನನ್ನ ಕುಟುಂಬವನ್ನು ವಿವಾದಕ್ಕೆ ಎಳೆದು ತಂದಿರುವುದು ರಾಜ್ಯದ ಜನತೆಗೂ ತಿಳಿದಿದೆ. ಈ ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟ ಮಾಡಬೇಕೆಂಬುದು ನನ್ನ ನಿಲುವಾಗಿತ್ತು.
ಆದರೆ ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂತಿರುಗಿಸುವ ನಿರ್ಧಾರ ಕೈಗೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ. ನನ್ನ 4 ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಕೂಡ ಮಧ್ಯ ಪ್ರವೇಶಿಸದೆ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದವಿದೆ. ಹೀಗಿದ್ದರೂ ನಿವೇಶನಗಳನ್ನು ಹಿಂತಿರುಗಿಸಿದ ನನ್ನ ಪತ್ನಿಯ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ. ಇನ್ನು ಇದೇ ವೇಳೆ TV9 ಜೊತೆ ಮಾತನಾಡಿರುವ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಸಿದ್ದರಾಮಯ್ಯ ಅವರಿಗೆ ರಾಜಕೀಯವಾಗಿ ತೊಂದರೆ ಆಗ್ತಿದೆ ಅನ್ನೋ ಬೇಸರದಿಂದ ಅವರ ಪತ್ನಿ ಪಾರ್ವತಿ ಅವರು ಸೈಟ್ಗಳನ್ನು ಹಿಂತಿರುಗಿಸಿದ್ದಾರೆ. ಇದು ನಮ್ಮ ಸರ್ಕಾರದಲ್ಲಿ ನಡೆದಿರುವಂತಹ ಪ್ರಕರಣ ಅಲ್ಲ ಅಂತ ಹೇಳಿದ್ದಾರೆ. ಈಗ ಸೈಟ್ ತಗೊಂಡಿದ್ದು ತಪ್ಪು ಅಂದ್ರು, ಈಗ ವಾಪಸ್ ಕೊಟ್ರೇನು ಅದನ್ನು ತಪ್ಪು ಅಂದ್ರೆ ಏನ್ ಮಾಡ್ಬೇಕು ಮೇಡಮ್ ಅವರು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಅತ್ಯಂತ ನೋವಿನಿಂದ ತನ್ನ ಲೆಟ್ರಲ್ಲೇ ಬರೆದಿದ್ದಾರೆ. ನಿಮ್ಮ ಟಿವಿಲೇ ಓದ್ದೆ ನಾನು, ಇಷ್ಟೊತ್ತು ನಮ್ಮ ಇದು ಮೇಡಮ್ ಓದ್ತಾ ಇತ್ತು ಅವ್ರು ಏನೇನು ಹೇಳಿದ್ದಾರೆ ಅಂತ. ಅಷ್ಟೊಂದು ಅವರು ಹೇಳ್ಕೊಂಡು ಸೈಟ್ ವಾಪಸ್ ಕೊಟ್ರೇನು ಅವ್ರು ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ನಾವು, ಮತ್ತೆ ಏನ್ ಮಾಡೋದು? ಅಲ್ಲ ಪ್ರಮೋದರೇ, ಈಗ ಅವರಿಗೆ ಮನಸ್ಸಿಗೆ ಘಾಸಿ ಆಗಿದೆ, ಬೇಜಾರಾಗಿದೆ. ನಾನು ನನ್ನ ಸಹೋದರನಿಂದ ತಗೊಂಡಿದ್ದಂಥ ಸೈಟ್ಗಳ ಬಗ್ಗೆ ಇಷ್ಟೊಂದು ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವ್ರು ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಋಣಕ್ಕೆ ಸಮ ಅಂತ ಹೇಳ್ಬಿಟ್ಟು ಒಂದು ರೋಡಕ್ಕೆ ಹೋಗಿ ವಾಪಸ್ ಕೊಟ್ಟಿರೋದನ್ನ ಏನ್ ತಪ್ಪು ಅಂತ ಯಾರ ಹೇಳಕ್ಕಾಗ್ತದೆ? ಹೊಸ ನಾಟಕ ಶುರು ಮಾಡಿದ್ದಾರೆ ಎಂದ ಸ್ನೇಹಮಯಿ ಕೃಷ್ಣ. ಇನ್ನು ಸಿಎಂ ಪತ್ನಿ ಸೈಟ್ ವಾಪಸ್ ನೀಡಿ ಪತ್ರ ಬರೆದಿರೋ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪತ್ನಿ ಮೂಲಕ ಪತ್ರ ಬರೆಸುವ ಮೂಲಕ ಹೊಸ ನಾಟಕ ಶುರು ಮಾಡಿದ್ದಾರೆ ಎಂದಿದ್ದಾರೆ. ತಾವು ಏನು ಅಪರಾಧ ಕೃತ್ಯ ಮಾಡಿಲ್ಲ, ನಾನು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀನಿ, ಹಾಗಾಗಿ ವಾಪಸ್ ಕೊಡಬೇಕು, ಇವೆಲ್ಲ ಒಂದು ರಾಜ್ಯ ಜನತೆಗೆ ಸುಳ್ಳನ್ನು ಹೇಳ್ಕೊಂಡು ಬಂದರು. ಈಗ ಅವ್ರಿಗೆ ಗೊತ್ತಾಗಿದೆ ನನ್ನ ಸುಳ್ಳು ಹೆಚ್ಚು ಜನ ನಿಲ್ಲಲ್ಲ ಅಂತೇಳಿ. ಸೊ ಈ ಕಡೆಯಿಂದನೇ ನಮ್ಮ ದೇಶದ ಘೋಷವಾಕ್ಯ ಸತ್ಯಮೇವ ಜಯತೆ ಅನ್ನೋದು. ಸುಳ್ಳು ಅನ್ನೋದು ತಾತ್ಕಾಲಿಕವಾಗಿ ವಿಜೃಂಭಿಸುತ್ತೆ ಅಷ್ಟೇ ಹೊರತು ಕೊನೆಗೆ ಜಯ ಸಿಗದೆ ಸತ್ಯಕ್ಕೆ. ಸೊ ಆ ನಿಟ್ಟಿನಲ್ಲಿ ಜಯಕ್ಕೆ ಅವ್ರಿಗೆ ಗೊತ್ತಾಗಿದೆ. ಸೊ ನಾವು ಸುಳ್ಳು ಹೇಳ್ಕೊಂಡು ಜಯ ಸಾಧಿಸೋಕ್ಕಾಗಲ್ಲ ಅಂಥೇಳಿ, ಹಾಗಾಗಿ ಸತ್ಯದ ಇನ್ನು ಹೆಜ್ಜೆನ ಇಡೋದಕ್ಕೆ ಅವರೇ ಒಪ್ಕೊಂಡು ತಪ್ಪನ ಅರಿವನ್ನು ಮಾಡಿಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದು ತಮ್ಮ ಪತ್ನಿಯ ಮೂಲಕ ಈ ಒಂದು ನಾಟಕವನ್ನು ಶುರು ಮಾಡಿದೆ. ಸೊ ಇವರಿಗೆ ಇವಾಗ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ. ಸೊ ಪ್ರಾರಂಭದಲ್ಲಿ ಯಾಕಾಗಲಿಲ್ಲ, ಹಾಗಾದ್ರೆ ಅವಾಗ ಗೊತ್ತಿಲ್ಲ ಅವ್ರಿಗೆ ತಪ್ಪು ಮಾಡಿದ್ವಿ ಅಂತೇಳಿ. ಇಷ್ಟೆಲ್ಲ ಹೋರಾಟ ಮಾಡಿ ನಾನು ಇಷ್ಟೆಲ್ಲ ಸಾಬೀತುಪಡಿಸೋ ನಂತರ ಅವ್ರಿಗೆ ಮನೆ ಅರಿವಾಗ್ತಾ. ಸೊ ಆತ್ಮಸಾಕ್ಷಿ ಅಂತ ಅವಾಗೆಲ್ಲ ಹೋಗಿತ್ತು ಅವ್ರಿಗೆ. ಇವತ್ತು ಕಂಡು ಬಂದ ಆತ್ಮಸಾಕ್ಷಿ ಪ್ರಾರಂಭಿಕ ದಿನಗಳಲ್ಲಿ ಎಲ್ಲಿ ಕಂಡು ಬರಲಿಲ್ಲ. ಆವಾಗ ಆತ್ಮಸಾಕ್ಷಿ ಗೊತ್ತಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ. ಸೊ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಿದ ನಂತರ ಮತ್ತು ಇಡಿಲಿ ಪ್ರಕರಣ ದಾಖಲಾಗಿದೆ ಅನ್ನೋ ವಿಷಯ ಗೊತ್ತಾದ ನಂತರ ಇದಕ್ಕಿಂತ ಅವ್ರಿಗೆ ಆತ್ಮಸಾಕ್ಷಿ ಜಾಗೃತಿ ಆಯಿತು ಅಂದರೆ ನೀವೇ ಯೋಚನೆ ಮಾಡಬೇಕು. ಸ್ನೇಹಮಯಿ ಕೃಷ್ಣ ಮಾತ್ರವಲ್ಲದೆ ಇನ್ನೊಬ್ಬ ದೂರುದಾರ ಗಂಗರಾಜು ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದಂತಾಗಿದೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಜೊತೆಗಿದ್ದವರೇ ಅವರ ದಾರಿ ತಪ್ಪಿಸಿದ್ದಾರೆಂದು ಆರೋಪಿಸಿದ್ದಾರೆ. ಇನ್ನೊಬ್ಬ ದೂರುದಾರ TJ ಅಬ್ರಾಹಂ ಮೊದಲೇ ಸೈಟ್ ವಾಪಸ್ ಕೊಟ್ಟಿದ್ರೆ ನ್ಯಾಷನಲ್ ಹೀರೋ ಆಗ್ತಿದ್ರು, ಈಗ ಝೀರೋ ಆಗಿದ್ದಾರೆ ಎಂದಿದ್ದಾರೆ. ಸೊ ಈಗ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಅದೇನು ಗೇಟ ಊರು ಬಾಗಿಲು ಹಾಕಿದಂಗೆ ಅನ್ನೋದು ಆಗಿದೆ ಕತೆ. ಬಟ್ ಯಾಕೆ ಅಂತಂದರೆ ಅವರ ಸುತ್ತ ಇದ್ದಂತಹ ದುಷ್ಟಕೂಟಗಳೇ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತು ಅಂತ ನಾವು ಇವಾಗ ಅವ್ರ ಹಿಂಬಾಲಕರಿಂದಲೇ ಸರ್. ಅವರು ಈಗ ಬೈರತಿ ಸುರೇಶ್ ಇರ್ಬೋದು, ಈ ಕಡೆ ಮೈಸೂರಿನ ಭಾಗದಲ್ಲಿ ಇರೋ ಜನಪ್ರತಿನಿಧಿಗಳು ಇರ್ಬೋದು, ಈ ಕಡೆ ಲಕ್ಷ್ಮಣ್ ಅವರು ಪ್ರತಿನಿತ್ಯ ಅವರು ಹೋಗಿ ಪ್ರೆಸ್ ಮೀಟ್ ಮಾಡಿ 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 ಬೇರೆ ಬೇರೆ ಆ್ಯಂಗಲ್ಗೆ ಹೊಟ್ಟೋಗ್ಬಿಡ್ತು ಸರ್. ಅದು ಅವರು ಗಂಗರಾಜ್ ಇದನ್ನು ಹೊರಗೆ ತಂದಾಗಲೇ ಇದರಲ್ಲಿ ಏನೋ ತಪ್ಪಿದ್ದಂಗೆ ಇದೆಯಲ್ಲಪ್ಪ, ಯಾಕಪ್ಪ ಸುಮ್ಮನೆ ಸವಾಸ ಅಂಥೇಳಿ ಸಿದ್ದರಾಮಯ್ಯನವರು ಇದನ್ನು ವಾಪಸ್ ಕೊಟ್ಟಿದ್ದಿದ್ರೆ ಅವರು ನ್ಯಾಷನಲ್ ಹೀರೋ ಆಗ್ತಾಯಿದ್ರು. ಇವತ್ತು ನ್ಯಾಷನಲ್ ಝೀರೋ ಆಗ್ಬಿಟ್ಟವ್ರೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಭಾರೀ ಹತ್ರದಲ್ಲಿದ್ದಂಥ ವ್ಯಕ್ತಿ ಭಾರೀ ಸಣ್ಣ ಮನುಷ್ಯನಾಗಿದ್ದಾರೆ. ಏನೇ ಹೇಳಿ ನಾನೇನೋ ತಪ್ಪೇ ಮಾಡಿಲ್ಲ, ಯಾರಿಗೋ ಜಗ್ಗಲ್ಲ ಬಗ್ಗಲ್ಲ ಅಂತಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಇಡಿ ಎಂಟ್ರಿ ಹೊಡೆಯುತ್ತಿದ್ದಂತೆ ಸೈಟ್ ವಾಪಸ್ ಕೊಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇದೇ ಈಗ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಮೈಸೂರಿನಿಂದ ರಾಮ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.